ಇದು ನಮ್ಮ ಗದ್ದೆ ತೋಟದ ವಿಹಂಗಮ ನೋಟ. ಮುಂಚೆ ಗದ್ದೆ ಆಗಿದ್ದು ಇವಾಗ ತೋಟ ಆಗಿರೋದ್ರಿಂದ ನಾವು ಗದ್ದೆ ತೋಟ ಅಂತಲೇ ಕರಿತೀವಿ ಇದನ್ನ. ಇದು ನಮ್ಮಪ್ಪ ಈಗಷ್ಟೇ 1-2 ವರ್ಷದ ಹಿಂದೆ ಹಾಕಿರೋವಂಥ ತೋಟ. ಮುಂಚೆ ಗದ್ದೆ ಆಗಿತ್ತು, ಇವಾಗ ಅಡಿಕೆ ಬಾಳೆ ಎಲ್ಲ ಹಾಕಿದ್ದಾರೆ. ನೋಡಿ, ಎಲ್ಲನೂ ದೊಡ್ಡದಾಗ್ತಾ ಇದೆ. ಇಲ್ಲಿ ನೋಡಿ, ಸಾಕಷ್ಟು ತೋತಾಪುರಿ ಕಾಯಿಗಳು ಬಿಟ್ಟಿದೆ. ಇವಿನ್ನೂ ಚಿಕ್ಕದು. ಮರ ಕೂಡ ತುಂಬ ಏನು ದೊಡ್ಡದಾಗಿಲ್ಲ, ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿದೆ. ಮರ ತುಂಬ ತೋತಾಪುರಿ ಕಾಯಿಗಳು ಬಿಟ್ಟಿದೆ. ನೋಡಿ, ಸಾಕಷ್ಟು ಉದುರಕ್ಕೂ ಕೂಡ ಉದುರಿತ್ತು. ನಾನು ತಗೊಂಡೆ, ಕೊಯ್ಯೋಕ್ಕೇನು ಹೋಗಲಿಲ್ಲ, ಉದುರಿರೋದನ್ನೇ ತಗೊಂಡೆ. ಇವೆಲ್ಲ ಇನ್ನೂ ದೊಡ್ಡದಾಗಬೇಕು. ಎಲ್ಲ ಚಿಕ್ಕ ಚಿಕ್ಕದಿದೆ. ಮರ ತುಂಬ ಬಿಟ್ಟಿದೆ. ಇಲ್ಲೊಂದು ಪುಟಾಣಿ ಬಾಳೆಗೊನೆ ಬಿಡ್ತಾ ಇದೆ ನೋಡಿ. ಇನ್ನು ಸುಮಾರು ಬೆಳಿಬೇಕು ಅದು. ಇಲ್ಲಿ ಸುತ್ತ ಎಲ್ಲೇ ನೋಡಿದರೂ ಕೂಡ ಬಾಳೆನೇ ಇದೆ. ಹಾಗೆ ತುಂಬ ಗೊನೆಗಳು ಬಿಟ್ಟಿದೆ. ನಾನು ಎಲ್ಲದರ ಹತ್ರ ಹೋಗಿಲ್ಲ, ಯಾಕೆಂದರೆ ಅಲ್ಲಿ ಹುಲ್ಲೆಲ್ಲ ತೆಗೆದಾಗಿಲ್ಲ. ಕೆಳಗಡೆ ಹಾವೇನಾದರೂ ಇದ್ದರೆ ಅಂತ ಭಯ ಆಯಿತು. ಅದಕ್ಕೆ ಎಲ್ಲದರ ಹತ್ರನೂ ಹೋಗಿಲ್ಲ. ಅಷ್ಟೇ ದೂರದಿಂದಾನೇ ವಿಡಿಯೋ ಮಾಡ್ತಿದ್ದೀನಿ. ನಾವು ಚಿಕ್ಕಂದಿನಲ್ಲಿದ್ದಾಗ ಇಲ್ಲೆಲ್ಲ ಅಪ್ಪ ಭತ್ತ ಬೆಳೀತಾಯಿದ್ರು. ಭತ್ತ ಬೆಳೆದು ಅಕ್ಕಿ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಇವಾಗ ಭತ್ತ ಎಲ್ಲ ಬೆಳೆಯೋಷ್ಟು ಇದಿಲ್ಲ, ಸಾಮರ್ಥ್ಯ ಇಲ್ಲ. ಅಪ್ಪಂಗೂ ವಯಸ್ಸಾಗಿದೆ, ಹಾಗಾಗಿ ಎಲ್ಲ ತೋಟ ಆಗಿ ಮಾಡಿದ್ದಾರೆ. ಇಲ್ಲಿ ಸುತ್ತಲೂ ಕಾಡು ಮಾವಿನ ಮರಗಳಿದೆ. ಅದೆಲ್ಲ ಸ್ವಲ್ಪ ಹುಳಿ ಆಗಿರೋ ಮಾವಿನಕಾಯಿ ಬಿಡುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ಪದಾರ್ಥ ಎಲ್ಲ ಮಾಡ್ಬೋದು. ಆದರೆ ಈ ಸಾರಿ ಯಾಕೋ ಎಲ್ಲೂ ಬಂದಿಲ್ಲ ಜಾಸ್ತಿ. ದಾಟ್ಕೊಂಡು ಹೋಗೋಕ್ಕೆ ಈ ಥರ ತಂತಿ ಬೇಲಿ ಮಾಡಿದ್ದಾರೆ. ಇದು ಮರದ ಕಾಲು ಸಂಕ. ಇದ್ರ ಮೇಲೆ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗುತ್ತೆ. ಸ್ವಲ್ಪ ಯಾಮಾರಾದರೂ ಕೆಳಗಡೆನೇ ಬೀಳ್ತೀವಿ. ಸಾರಿ ನಮ್ಮ ಕಡೆ ಹಲಸು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇಲ್ಲೊಂದು ಗಿಡದಲ್ಲಿ ಚಿಕ್ಕ ಚಿಕ್ಕ ಗುಜ್ಜೆಗಳು ಬಿಟ್ಟಿದೆ, ಅಂದರೆ ಹಲಸಿನ ಎಳೆ ಕಾಯಿಗಳು ಬಿಟ್ಟಿದೆ. ಎತ್ತರವಾಗಿರೋ ಹಲಸಿನ ಮರ ಇದು. ಅಲ್ಲಲ್ಲ ಕಾಯಿ ಬಿಟ್ಟಿದೆ. ಆದರೆ ಎಷ್ಟರ ಮಟ್ಟಿಗೆ ನಮ್ಗೆ ಸಿಗತ್ತೆ ಬೆಳೆದ್ಮೇಲೆ ಅನ್ನೋದು ಡೌಟೇ. ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ. ಸುತ್ತಲೂ ಹಸಿರು, ಯಾವುದೇ ವಾಹನಗಳು ಬರಲ್ಲ. ಜನವಸತಿನೂ ಕೂಡ ತುಂಬಾ ವಿರಳ. ಈ ಕಾಡು ಮಧ್ಯೆ ಹೀಗೆ ಕಳೆದೋಗೋಣ ಅನಿಸುತ್ತೆ. ಇದು ಒಂದು ಗೆಣಸಿನ ಬಳ್ಳಿಗಳು. ಈ ಸುತ್ತಮುತ್ತಲೂ ಪೈನಾಪಲ್ ಇದೆ ನೋಡಿ. ಮುರುಗುಲು ಅಥವಾ ಪುನರ್ಪುಳಿ ಕಾಯಿಗಳು ಬಿಟ್ಟಿದೆ ಹಂಗೆ. ಇದು ಬಂದು ಒಂದೆಲ್ಗ ಪೂರ್ತಿಯಾಗಿ ಹಬ್ಕೊಂಡಿದೆ ಇಲ್ಲಿ.